ವೆಲ್ಕಮ್ ಟು MK ವ್ಲಾಗ್ಸ್. ಇವತ್ತಿನ ದಿನ ನಿಮಗೆ ಇನ್ವಾಯ್ಸ್ ಕ್ರಿಯೇಟ್ ಮಾಡೋದಕ್ಕೆ ಬಿಫೋರ್ ಲೆಡ್ಜರ್ಸ್ನ ಏನೇನು ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಫಸ್ಟು ನಾವು ಸೇಲ್ಸ್ ಪರ್ಚೇಸ್ ಇನ್ವಾಯ್ಸ್ ಮಾಡೋದಕ್ಕೆ ಲೆಡ್ಜರ್ಸ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಸೇಲ್ಸ್ ಇನ್ವಾಯ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟು ಸೇಲ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಲೋಕಲ್ ಸೇಲ್ಸ್, ಇಂಟರ್ಸ್ಟೇಟ್ ಸೇಲ್ಸ್ ಅದನ್ನು ನಾವು ಟ್ಯಾಲಿಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮತ್ತು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಕ್ರಿಯೇಟ್ ಮಾಡಬೇಕು. ಔಟ್ಪುಟ್ CGST, ಔಟ್ಪುಟ್ SGST ಆ್ಯಂಡ್ ಔಟ್ಪುಟ್ IGST. ನೆಕ್ಸ್ಟು ಪಾರ್ಟಿ ನೇಮ್ ಮತ್ತು ಐಟಮ್ ನೇಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಇಷ್ಟು ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡಿದ ನಂತರ ನಾವೇನು ಮಾಡ್ಬೋದು, ಒಂದು ಸ್ಯಾಂಪಲ್ ಆಗಿರೋ ಅಥವಾ ನಮಗೆ ಬೇಕಾಗಿರೋ ಥರ ಇನ್ವಾಯ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೇಮ್ ಪರ್ಚೇಸ್ ಇನ್ವಾಯ್ಸ್ಗೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದೇ ಥರನೇ ಅದರಲ್ಲೂ ಸಹ ಲೋಕಲ್ ಪರ್ಚೇಸ್, ಇಂಟರ್ಸ್ಟೇಟ್ ಪರ್ಚೇಸ್ ಟ್ಯಾಲಿ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸಲ್ಲೂ ಅಷ್ಟೇ, ಇದರಲ್ಲಿ ಇನ್ಪುಟ್ CGST, ಇನ್ಪುಟ್ SGST ಆ್ಯಂಡ್ IGST ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ನೋಡೋಣ. ಟ್ಯಾಲಿಯಲ್ಲಿ ಕ್ರಿಯೇಟ್ಗೆ ಹೋಗಬೇಕು, ಅಲ್ಲಿ ಲೆಡ್ಜರ್ ಅಂತ ಹೋಗಬೇಕು. ಲೆಡ್ಜರ್ದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಲೋಕಲ್ ಸೇಲ್ಸ್ ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಡರ್ ಬಂದುಬಿಟ್ಟು ಸೇಲ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಎಲ್ಲನೂ ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲಿ GST ಮಾತ್ರ ಅಪ್ಲಿಕೇಬಲ್ ಅಂತ ಕೊಡಬೇಕು. ಇನ್ನು ಮಿಕ್ಕಿದೆಲ್ಲನೂ ನಾಟ್ ಅಪ್ಲಿಕೇಬಲ್ಲು ಮತ್ತು ಆ್ಯಸ್ ಪರ್ ಗ್ರೂಪ್ ಕಂಪನಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಬೇಕು. ಇದೇ ಥರನೇ ಇಂಟರ್ಸ್ಟೇಟ್ ಸೇಲ್ಸ್ಗೂ ಸಹ ಇಂಟರ್ಸ್ಟೇಟ್ ಸೇಲ್ಸ್ನ ಅಂಡರ್ ಗ್ರೂಪ್ ಸೇಲ್ಸ್ ಅಕೌಂಟ್ ಹಾಕಿ GST ಅಪ್ಲಿಕೇಬಲ್ ಕೊಡಿ, ಅಕ್ಸೆಪ್ಟ್ ಮಾಡಿ. ನಂತರ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟು ಔಟ್ಪುಟ್ CGST ಅಟ್ 9% ಅಂತ ಕ್ರಿಯೇಟ್ ಮಾಡಬೇಕು. ಸೊ ಗ್ರೂಪ್ ಬಂದ್ಬಿಟ್ಟು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST, CGST 9%, ನಾಟ್ ಅಪ್ಲಿಕೇಬಲ್, ಆಕ್ಸೆಪ್ಟ್ ಮಾಡಬೇಕು. ಸೊ ಇದೇ ಥರ ಫ್ರೆಂಡ್ಸ್ ಸೇಮ್ ನೆಕ್ಸ್ಟು ಔಟ್ಪುಟ್ ಟ್ಯಾಕ್ಸ್ SGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಔಟ್ಪುಟ್ SGST ಅಟ್ 9% ಅಂತ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದು ಸಹ ಗ್ರೂಪ್ ಅಂಡರ್ ಬಂದುಬಿಟ್ಟು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST, SGST 9%, ನಾಟ್ ಅಪ್ಲಿಕೇಬಲ್, ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇದೇ ಥರನೇ ಔಟ್ಪುಟ್ IGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಔಟ್ಪುಟ್ IGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದು 9% ಇರಲ್ಲ, 18%ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಔಟ್ಪುಟ್ IGST ಅಂತ ಹಾಕಿದ್ಮೇಲೆ ಔಟ್ಪುಟ್ IGST ಆ್ಯಟ್ 18% ಅಂತ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಅಂಡರ್ ಗ್ರೂಪು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST, IGST ಮತ್ತು ಇಲ್ಲಿ 18%, ನಾಟ್ ಅಪ್ಲಿಕೇಬಲ್, ಆಕ್ಸೆಪ್ಟ್ ಮಾಡಬೇಕು. ಸೊ ಇಲ್ಲಿಗೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಸೇಲ್ಸಿಗೆ ಬೇಕಾಗಿರೋ ಔಟ್ಪುಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ರೌಂಡ್ ಆಫ್ನ ಕ್ರಿಯೇಟ್ ಮಾಡಬೇಕು. ಸೊ ರೌಂಡ್ ಅಪ್ ಅಂಡರ್ ಗ್ರೂಪ್ ಬಂದುಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಇದು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತ ನೆಕ್ಸ್ಟು ನಾವು ಇನ್ವಾಯ್ಸು ಅಂದರೆ ಅಡ್ವಾನ್ಸ್ ಇನ್ವಾಯ್ಸ್ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀವಿ, ಗೊತ್ತಾಗುತ್ತೆ ಏನಕ್ಕೆ ಈ ರೌಂಡ್ ಆಫ್ನ ಕ್ರಿಯೇಟ್ ಮಾಡಿದ್ವಿ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಇಷ್ಟು ಒಂದು ಬೇಸಿಕ್ ಲೆಡ್ಜರ್ನ ನಾವು ಸೇಲ್ಸಿಗೆ ಸ್ಟೆಪ್ 1 ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವಾಗ ಓಚರ್ ಹೋಗಿ ನಾವು ಸೇಲ್ಸ್ ಅಕೌಂಟಿಗೆ ಹೋದರೆ ಇನ್ನು ಏನೇನು ಬೇಕು ಅಂತ ನೋಡಿಕೊಂಡ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪಾರ್ಟಿ ಲೆಡ್ಜರ್ ಬೇಕಾಗುತ್ತೆ, ಅಂದರೆ ಪಾರ್ಟಿ ನೇಮ್ ಯಾವ ಪಾರ್ಟಿಗೆ ಬಿಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕು, ಐಟಮ್ನ ಕ್ರಿಯೇಟ್ ಮಾಡಬೇಕು. ಸೇಮ್ ಕ್ರಿಯೇಟ್ಗೆ ಹೋಗಬೇಕು, ಲೆಡ್ಜರ್ಗೆ ಹೋಗಬೇಕು, ಇಲ್ಲಿ ಬಂದು ಪಾರ್ಟಿ ನೇಮ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮಹೇಂದ್ರ ಎಂಟರ್ಪ್ರೈಸಸ್ ಅಂತ ಹಾಕ್ತಿದ್ದೀನಿ. ಸೊ ಅಂಡರ್ ಗ್ರೂಪ್ ಬಂದುಬಿಟ್ಟು ಸನ್ರಿ ಡೆಟರ್ಸ್ ಹಾಕ್ತಾರೆ ಸೇಲ್ಸಿಗಾದರೆ. ಸೊ ಸನ್ರಿ ಡೆಟರ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಮೇಂಟೈನ್ ಬಿಲ್ನ ಎಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ನೆಕ್ಸ್ಟು ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಜಸ್ಟು ಶ್ರೀನಗರ್ ಬ್ಯಾಂಗ್ಳೂರ್ ಅಂತ ಹಾಕ್ತಾಯಿದ್ದೀನಿ. ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟೇಟ್ ಬಂದುಬಿಟ್ಟು ಕರ್ನಾಟಕನೇ ಇರುತ್ತೆ. ನೆಕ್ಸ್ಟು ಪಿನ್ ಕೋಡ್ 560050 ಅಂತ ಹಾಕ್ತಿದ್ದೀನಿ.
ನೆಕ್ಸ್ಟು GST ನಂಬರ್ ಇದ್ದರೆ ಹಾಕೋಬೇಕು, ಇಲ್ಲ ಅಂದರೆ ಅನ್ರಿಜಿಸ್ಟರ್ಡ್ ಅಂತ ಮಾಡ್ಕೊಬೇಕು. ರೆಗ್ಯುಲರ್ ಬಂದ್ಬಿಟ್ಟು GST ನಂಬರ್ ಕಂಪಲ್ಸರಿ ಇರೋರಿಗೆ ರೆಗ್ಯುಲರ್ ಅಂತ ಕೊಡಬೇಕು, ಇಲ್ಲ ಅಂದರೆ ಅನ್ರಿಜಿಸ್ಟರ್ಡ್ ಅಂತ ಮಾಡಿಕೊಂಡು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇದು ಡೆಮೋ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು. ಸೊ ನೆಕ್ಸ್ಟು ಐಟಮ್ ನೇಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿ ಇನ್ವೆಂಟರಿ ಮಾಸ್ಟರ್ಗೆ ಬಂದು ಸ್ಟಾಕ್ ಐಟಮ್ ಅಂತ ಕ್ರಿಯೇಟ್ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ ಪೆನ್ ಅಂತ ಮೆನ್ಷನ್ ಮಾಡ್ಕೊತೀನಿ. ಸೊ ಒಂದು ಐಟಮ್ನ ಮೆನ್ಷನ್ ಮಾಡ್ತಿದ್ದೀನಿ, ಪೆನ್. ಸೊ ನಮಗೆ ಅಂಡರ್ ಬಂದುಬಿಟ್ಟು ಪ್ರೈಮರಿ ಅಕೌಂಟಲ್ಲೇ ಇರುತ್ತೆ. ಸೊ ಇಲ್ಲಿ ಯೂನಿಟ್ಸ್ನ ಕ್ರಿಯೇಟ್ ಮಾಡ್ಕೊಬೇಕು. ಏನಂತ, ಫಾರ್ ಎಕ್ಸಾಂಪಲ್ ಅದು ನಂಬರ್ಸ್ ಆಗಿದೆಯಾ ಅಥವಾ ಪ್ಯಾಕೇಜಾ, ಬಾಕ್ಸಾ, ಈ ಥರ ನಮಗೆ ಆಪ್ಷನ್ಸ್ ಇರುತ್ತೆ. ಸೊ ನಾನು ನಂಬರ್ಸ್ ಅಂತ ಸೆಲೆಕ್ಟ್ ಮಾಡಿ ಐಟಮ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಯೂನಿಟ್ನ. ಸೊ ಅಲ್ಲಿ ನೋಡಿ ನಂಬರ್ಸ್ ಬಂದು ಕುತ್ಕೋತು. ನೆಕ್ಸ್ಟು GST ಅಪ್ಲಿಕೇಬಲ್ಲು ಎಸ್ ಅಂತ ಕೊಡಬೇಕು. ನೆಕ್ಸ್ಟು HSN ಕೋಡ್ನ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅಂತ ಸೆಲೆಕ್ಟ್ ಮಾಡಿ HSN ಕೋಡ್ನ ಮೆನ್ಷನ್ ಮಾಡಬೇಕು. ಸೊ ಅದ್ರ ನೆಕ್ಸ್ಟು ನಾವು ಇಲ್ಲೂ ಅಷ್ಟೇ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅಂತ ಕೊಟ್ಟು ಟ್ಯಾಕ್ಸ್ ರೇಟ್ನ ಹಾಕಬೇಕು. ಪೆನ್ಗೆ 18% ಇರುತ್ತೆ. ಸೊ ಟೈಪ್ ಆಫ್ ಸಪ್ಲೈ ಗೂಡ್ಸ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಅಲ್ಲಿ 18% ಅಂತ ಹಾಕಿ ಅಕ್ಸೆಪ್ಟ್ ಮಾಡಬೇಕು. ಸೊ ಒಂದು ಐಟಮು ನಾವು ಕ್ರಿಯೇಟ್ ಮಾಡಿದ್ದಾಯಿತು. ಈಗ ಐಟಮು ಆಯಿತು, ಪಾರ್ಟಿ ಲೆಡ್ಜರು ಆಯಿತು. ನಾವು ಸಿಂಪಲಾಗಿ ಒಂದು ಸೇಲ್ಸ್ ಅಕೌಂಟ್ನ ಮಾಡ್ಬೋದು, ಇನ್ವಾಯ್ಸ್ನ. ಸೊ ನಾನು ನಿಮಗೆ ಬನ್ನಿ ಡೆಮೋ ತೋರಿಸ್ತೀನಿ ಹೇಗೆ ಸೇಲ್ಸ್ ಇನ್ವಾಯ್ಸ್ ಮಾಡೋದು ಅಂತ. ಸೊ ಮಹೇಂದ್ರ ಪಾರ್ಟಿನ ಲೆಡ್ಜರ್ ಮಾಡಿದಾಯಿತು, ಡಿಸ್ಪ್ಯಾಚ್ ಹೋಗ್ತಿದ್ರೆ ಅದ್ರ ಥ್ರೂ ಹಾಕ್ಬೋದು. ಸೊ ಇದು ನಾನು ನಿಮಗೆ ಡೆಮೋ ತೋರಿಸೋದ್ರಿಂದ ಸಿಂಪಲಾಗಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಎಲ್ಲನೂ ಎಂಟರ್ ಕೊಡ್ತೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಪಾರ್ಟಿ ಡೀಟೇಲ್ಸ್ ಬರುತ್ತೆ. ಇದೇ ನಿಮಗೆ ಇನ್ವಾಯ್ಸ್ಗೆ ಬಿಲ್ಲಿಂಗ್ ಕನ್ಸೈನ್ಮೆಂಟಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಲೋಕಲ್ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಇವಾಗ ಐಟಮ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಕ್ವಾಂಟಿಟಿ ಹಾಕ್ತಿದ್ದೀನಿ, 500 ನಂಬರ್ಸ್ ಅಂತ ಹಾಕ್ತಿದ್ದೀನಿ. ರೇಟ್ನ ನಾವು ಯಾವ ರೇಟಿಗೆ ಸೆಲ್ ಮಾಡ್ತೀವಿ ಆ ರೇಟಿಗೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ 7 ರೂಪೀಸ್ ಹಾಕ್ಬೋದು. ಆಮೇಲೆ ಔಟ್ಪುಟ್ CGST ಸೆಲೆಕ್ಟ್ ಮಾಡ್ತಿದ್ದೀನಿ, ಔಟ್ಪುಟ್ SGST ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇವಾಗ ಮಾಡ್ತಿರ್ತೀವಿ, ರೇಟ್ ಚೇಂಜ್ ಆಗುತ್ತೆ, ಈ ರೇಟ್ ಬೇಡ ಈ ರೇಟ್ ಕೊಡೋಣ ಅಂದಾಗ ಮತ್ತೆ ಹೋಗಿ ರೇಟ್ ಚೇಂಜ್ ಮಾಡಿದ್ರೆ ನೋಡಿ ಚೇಂಜ್ ಮಾಡ್ತಿದ್ದೀನಿ. ಆವಾಗ ಔಟ್ಪುಟ್ CGST, ಔಟ್ಪುಟ್ SGSTನೂ ಸಹ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಸೊ ಇಷ್ಟೇ ಇನ್ವಾಯ್ಸ್ನ ಕ್ರಿಯೇಟ್ ಮಾಡಿದ್ದಾಯಿತು. ನಿಮಗೆ ಇನ್ನೂ ಡೀಟೇಲಾಗಿ ಇನ್ನೂ ಬೇರೆ ಥರ ಇನ್ವಾಯ್ಸ್ನ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇನ್ನೂ ಅಡ್ವಾನ್ಸಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಬೇರೆ ಬೇರೆ ಕಂಪನಿಗಳಿಗೆ ಹೋದರೆ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ರಿಯಲ್ ಆಗಿ ನಾನೇ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇವಾಗ ಒಂದು ಪ್ರಿವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ನೋಡಿ, ಇನ್ವಾಯ್ಸು ನಾವು ಕ್ರಿಯೇಟ್ ಮಾಡಿರೋದು ಈ ಥರ ಇದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ.